ಹಾಯ್ ಆ್ಯಂಡ್ ಥಾಮಸ್. ಇವತ್ತು ಇಟಾಲಿಯನ್ ರಸ್ಕ್ ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ಎಲ್ಲರೂ ಇದನ್ನು ಸ್ಪೆಷಲ್ ರಸ್ಕ್ ಅಂತಾರೆ, ಸ್ವೀಟ್ ರಸ್ಕ್ ಅಂತಾರೆ ಕೆಲವರು. ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸಬ್ರು. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರು ತಪ್ಪಾಗಿದ್ರೆ ಕಮೆಂಟ್ ಮಾಡಿರಿ, ಏನಾರು ಮಿಸ್ ಆಗಿದ್ರು ಕಮೆಂಟ್ ಮಾಡಿರಿ, ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರೋ ಟೇಸ್ಟು. ಹಾಕಿ ನೋಡಿ, ಟ್ರೈ ಮಾಡಿರಿ. ನಮ್ಮ ಮಿಕ್ಸಿಂಗ್ ಒಂದು ಸತಿ ಎಷ್ಟು ಐಟಮ್ ಹಾಕ್ತೀವಿ ಏನು ಅಂತ ನೀಟಾಗಿ ಹೇಳ್ಕೊಡ್ತೀನಿ. ನೀಟಾಗಿ ಕೇಳಿಸ್ಕೊಳ್ರಿ. ನಮ್ಮ ವೀಡಿಯೋ ನೋಡಿರಿ. ಗೊತ್ತಿಲ್ಲದವರಿಗೆಲ್ಲ ಶೇರ್ ಮಾಡಿರಿ ದಯವಿಟ್ಟು, ಅವರಿಗೂ ಗೊತ್ತಾಗಲಿ. ದಾಲ್ಡಾ 1.5 kg, ಐಸಿನ್ ಶುಗರು 750 ಗ್ರಾಮು, ಉಪ್ಪು 60 ಗ್ರಾಮು, ಗೋಡಂಬಿ 1/4 kg, ಆಮೇಲೆ ಚೆರಿ 1/4 kg ಹಾಕೊಳ್ರಿ. ವೆನಿಲಾ ಪೌಡ್ರ್ ಒಂದು 50 ಗ್ರಾಮ್ ಹಾಕೊಳ್ರಿ. ಮಿಲ್ಕ್ ಪೌಡ್ರ್ ಒಂದು 200 ಗ್ರಾಮ್ ಹಾಕೊಳ್ರಿ. ಬಾದಾಮ್ ಪೌಡ್ರ್ 200 ಗ್ರಾಮ್ ಹಾಕ್ರಿ. ಬಾದಾಮ್ ಪೌಡ್ರು 200 ಗ್ರಾಮು. ತುಪ್ಪ ಒಂದು 50 ಗ್ರಾಮಿಂದ 100 ಗ್ರಾಮ್ ತನಕ ಹಾಕ್ಕೊಳ್ರಿ. 50 ಗ್ರಾಮ್ ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕಂಗಿದ್ರೆ ಹಾಕ್ರಿ. ಆಮೇಲೆ ಮಿಲ್ಕ್ ಎಸೆನ್ಸು, ರವೆ ಕೇಕಿಗೆ ಹಾಕ್ತೀವಲ್ಲ, ಗೀ ಕೇಕಿಗೆ, ಅದೊಂದು 3 ಮುಚ್ಚಳ ಹಾಕ್ಕೊಳ್ರಿ. ಆಮೇಲೆ ಬ್ರೆಡ್ ಹುಳಿ ಹಿಟ್ಟು, ಮಾಮೂಲಿ ಬ್ರೆಡ್ ಹಿಟ್ಟು ಇರ್ತೀವಲ್ಲ, ಸುತ್ತಾಕಿ ಹಾಕಿರ್ತೀವಲ್ಲ, ಹಸಿ ಹಿಟ್ಟು ಹುಳಿ ಬಂದಿರೋದು, ಅದೊಂದು 800 ಗ್ರಾಮ್ ಹಾಕ್ಕೊಳ್ರಿ. ಚೆನ್ನಾಗಿ ಬರುತ್ತೆ ರಸ್ಕು. ಅಂದರೆ ಕಟ್ ಮಾಡ್ಬೇಕಾದ್ರೆ ಪುಡಿ ಆಗೋಲ್ಲ, ಅದು ಹಾಕಿದರೆ ಮರಿಬೇಡ್ರಿ. ಅಷ್ಟೇ. ಅಮೋನಿಯಾ ಪೌಡ್ರ್ ಇದ್ದರೆ ಒಂದು 5 ಗ್ರಾಮಿಂದ 10 ಗ್ರಾಮ್ ಹಾಕ್ಕೊಳ್ರಿ. ಇಲ್ಲಾಂದ್ರೆ ಹಾಕ್ತಿದ್ರು ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ಕಸ್ಟರ್ಡ್ ಪೌಡ್ರ್ 200 ಗ್ರಾಮು. ಮೈದಾ 2 kg. ಫಸ್ಟು ಇಷ್ಟು ಮಿಕ್ಸಿಂಗ ಒಡ್ಸ್ಕೊಬಿಟ್ರಿ, ಮೈದಾ ಲಾಸ್ಟಿಗೆ ಹಾಕ್ರಿ. 2 kg ಮೈದಾ ಲಾಸ್ಟಿಗೆ ಹಾಕ್ರಿ. ಹುಳಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಫಸ್ಟ್ ಹೊಡೆಸ್ಕೊಬಿಟ್ಟು ಒಂದು ಅರ್ಧ ಲೀಟ್ರಿಂದ 1/4 ಲೀಟ್ರಿಂದ ಅರ್ಧ ಲೀಟ್ರ್ ತನಕ ಹಾಲು ಹಾಕ್ರಿ. ಚೆನ್ನಾಗಿ ಬರುತ್ತೆ ರಸ್ಕು. ಅಷ್ಟೇ. 250 ಗ್ರಾಮಿಂದ 300 ಗ್ರಾಮ್ ತನಕ ಕಟ್ ಮಾಡ್ಕೊಳ್ರಿ. ನಾವಾದರೂ 250 ಗ್ರಾಮ್ ಹಾಕ್ತೀವಿ, ಯಾಕಂದ್ರೆ ನಮ್ಮ ಬಾಕ್ಸಿಗೆ ಪ್ಯಾಕಿಂಗು ಹಿಡಿಯಲ್ಲ. 200 ಗ್ರಾಮು 100 ರೂಪಾಯಿ ಮಾರ್ತೀವಿ ನಾವು. ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿರಿ, ಸೂಪರಾಗಿರುತ್ತೆ ಅಂತ. ಟೀ ಜೊತೆ ಹಾಲು ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. 160 ಹೀಟಿಗೆ ಒಂದು 20 ನಿಮಿಷ ಬಿಡ್ರಿ. ಬಿಟ್ಟು ತಕ್ಕೊಂಡ್ಮೇಲೆ ಕರೆಕ್ಟಾಗಿ ಬೆಂದಿರ್ತವೆ. ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಟ್ಟು ಒಂದು ಗಂಟೆ ಬಿಟ್ಬಿಟ್ಟು ಈ ಥರ ಬರ್ತಾವೆ ನೋಡಿರಿ. ತಣ್ಣಗಾದ್ಮೇಲೆ ಕಟ್ ಮಾಡಿ ನೀಟಾಗಿ ಕಟ್ಟಿಂಗ್ ಆಗ್ತವೆ. ಕಟ್ಟಿಂಗ್ ಮಾಡಿ ಮತ್ತೆ ಬೇಯಿಸ್ಬೇಕು. ಮತ್ತೆ ಒಂದು 150 ಹೀಟಿಗೆ ಒಂದು 12ರಿಂದ 13 ನಿಮಿಷ ತನಕ ಬಿಟ್ಟರೆ ಸಾಕು. ಡೀಸೆಲ್ ಓನ್ ಆದರೆ. ಗ್ಯಾಸ್ ಓನ್ ಆದರೆ ನೀವೇ ನೋಡ್ಕೊಂಡು ತಗೊಳ್ರಿ ಆರಾಮಾಗಿ. ಒಂದು 10-12 ನಿಮಿಷಕ್ಕೆ ಆಗೋಗ್ತವೆ. ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ದಯವಿಟ್ಟು. ಸಬ್ಸ್ಕ್ರೈಬ್. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಯಾವ ಊರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ.